ಸ್ಟಾರ್ಟ್ ಮಾಡಲ್ಲ. ಚೇತನ್ ಗೌಡ್ರ. ಚೇತನ್ ಅಂತೇಳಿ ನನ್ನ ಹೆಸರು. ಗಿರಿಯಾಪುರ ಗ್ರಾಮ, ಚಿಕ್ಕಮಗಳೂರು ಡಿಸ್ಟಿಕ್ ಇದು. ಈಗ ನೀವೇನು ಸೀಡ್ ಪ್ರೊಡಕ್ಷನ್ ಮಾಡ್ರಿ, ಉನಿಯನ್ದು ಉಳ್ಳಾಗಡ್ಡಿ ಬೀಜ ಇದನ್ನ ಹೇಗೆ ಮಾಡ್ರಿ, ಗ್ರೀನ್ ಪ್ಲಾನೆಟ್ ಹೇಗೆ ಉಪಯೋಗಿಸಿರಿ ಸ್ವಲ್ಪ ನಮ್ಮ ರೈತರಿಗೆ ಹೇಳ್ರಿ. ಆಯ್ತು ಅಂದ್ರೆ ಅವ್ರು ನಿಮ್ ನೋಡಿ ಕೇಳಿ ಮಾಡ್ತಾರ ಸರ್. ನಾನು ಇದನ್ನ ಗ್ರೀನ್ ಪ್ಲಾನೆಟ್ ಬಳಸಕ್ ಹಿಡಿದು 2018ರಿಂದ ಬಳಸ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ. 7 ವರ್ಷ ಆಯ್ತು. ನಾನು ಇದು ಬಿಟ್ಟು ಬೇರೆ ಯಾವ ಬಳಸ್ಬೇಕು ಅನ್ನೋದು ನನ್ನ ಮನಸ್ಸಿಗೆ ಬರ್ತಾ ಇಲ್ಲ. ಯಾಕೆ ಅಂತ ರಿಸಲ್ಟ್ ಸಿಕ್ಕಿದೆ, ಸೂಪರ್ ರಿಸಲ್ಟ್. ನಾವ್ ಹೆಂಗ್ ಮಾಡ್ತೀವಿ ಹಂಗಿದೆ, ಎಲ್ಲಿ ಹೋಗಿದ್ರ ಅಲ್ಲಿ ರಿಸಲ್ಟ್ ಇದೆ. ಆಮೇಲೆ ನನಗೆ ಬೇರೆ ಯಾರು ಏನಾದ್ರು ಕೆಮಿಕಲ್ ಬಳಸಿದ್ರು ನನಗೆ ಬಳಸೇ ಇದೇ ಇಲ್ಲ. ಈಗ ನೀವು ಸೀಡ್ ಪ್ರೊಡಕ್ಷನ್ ಮಾಡ್ತೀರಿ, ನಿಮ್ಮ ಊರಲ್ಲಿ ಸೀಡ್ ಪ್ರೊಡಕ್ಷನ್ ಮಾಡ್ತಾರೆ, ಅದಕ್ಕೆ ನಿಮ್ಗೆ ಏನು ನನಗೆ ನೋಡಿ ನಾನು ಹೇಳ್ತೀನಿ ನೋಡಿ ಡಿಫ್ರೆನ್ಸ್. ನಾವು ಎಲ್ಲರೂ ಕೆಮಿಕಲ್ ಸ್ಪ್ರೇ ಕೊಡ್ತಾರೆ, ಬಟ್ ನಾವು ಎಲ್ಲ ನಾವು ಥ್ರಿಪ್ಸ್, ಮೈಡ್ಸಿಗೆ, ಡೆವಲಪ್ಮೆಂಟ್ಗೆ, ಫಂಗಸ್ಸಿಗೆ ಎಲ್ಲದಕ್ಕೂ ನಾವು ಇದು ಬಿಟ್ಟರೆ ಒಂದು ಯಾವುದನ್ನು ಬಳಸೋದು ಇಲ್ಲ, ಬಳಸೇ ಇಲ್ಲ. ನಮಗೆ ರಿಸಲ್ಟ್ ಚೆನ್ನಾಗಿದೆ. ಆಮೇಲೆ ಸೀಡ್ ಹೇಗೆ ಹಾಕ್ತೀರಿ? ಸಣ್ಣ ಈರುಳ್ಳಿ ಇರುತ್ತಲ್ಲ, ಒಂದು 20 ಡಯ ಇರುತ್ತಲ್ಲ, ಅದನ್ನ ಮೇಗ್ಲದನ್ನ ಒಂದು ಸ್ಮಾಲ್ ಕಟ್ ಮಾಡ್ಬಿಟ್ಟು ಕಟ್ ಮಾಡ್ತೀವಿ. ಇದು ಆನಿಯನ್ ಇದೆಯಲ್ಲ, ಇದನ್ನ ಸ್ವಲ್ಪ ಟಾಪನ್ನ ಕಟ್ ಮಾಡ್ಬಿಡ್ತೀವಿ. ಕಟ್ ಮಾಡಿ ಉಳಿದಾಗ ಚೆನ್ನಾಗಿ ಸ್ಪ್ರೌಟ್ ಬರುತ್ತೆ. ಈ ಸೈಜ್ ಇಲ್ಲ, ಇದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್, ಇದಕ್ಕಿಂತ ದೊಡ್ಡ ಸೈಜ್, ಇದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ತಗೋತಾರ. ಇದನ್ನ ಮೇಲಿಂದ ಕಟ್ ಮಾಡ್ಬಿಟ್ಟು ಮಾಡ್ತಾರ ಹಾಫ್. ಹೌದೌದು, ಪೂರ ಮಣ್ಣಲ್ಲಿ ಇಷ್ಟ ಹಾಕ್ಬಿಟ್ಟು ಇದು ಮಾಡ್ತೀವಿ, ಹಾಫ್ ಹಾಕ್ತಾರ ಅಂತ. ಇಷ್ಟು ಹೂ ಬರ್ಲಿಕ್ಕೆ ಎಷ್ಟು ಟೈಮ್ ಆಗುತ್ತೆ ಆಗ್ತದೆ ಇದು? ಈಗ ಇವತ್ತಿಗೆ ಇದು 2 ತಿಂಗಳ ಮೇಲೆ 8 ದಿವಸ, ಅಂದ್ರೆ 70 ಡೇಸ್ ಇದು ಇವತ್ತು ಕ್ರಾಪು. ಆಮೇಲೆ ನೋಡಿ ನಮ್ದು ಇನ್ನು ಸಪೋಸ್ ಈಗ ಆಕ್ಚುಲಿ ಆನಿಯನ್ ಸೀಡ್ ಪ್ರೊಡಕ್ಷನ್ ಅಲ್ಲಿ ಜೇನುಗಳು ಮಹತ್ವ ಜಾಸ್ತಿ, ಜೇನುಹುಳುಗಳದ್ದು. ಅದು ಯಾಕೆಂದ್ರೆ ಇದು ಕ್ರಾಸ್ ಪಾಲಿನೇಟೆಡ್ ಕ್ರಾಪ್. ನೀವೆಲ್ಲರೂ ಕೆಮಿಕಲ್ ಸ್ಪ್ರೇ ಕೊಟ್ರೆ ಒಂದು ಜೇನು ಬರೋದಿಲ್ಲ. ನಮ್ದು ನಾವು ಇವತ್ತು ಸ್ಪ್ರೇ ಕೊಟ್ರಿ ಮತ್ತೆ ನಾಳೆಗೂ ಜೇನು ಹುಡುಕಿ ಬಂದಿರುತ್ತೆ. ಅದು ಗ್ರೀನ್ ಪ್ಲಾನೆಟ್ ಸ್ಪೆಷಲ್. ಆಯ್ತು. ಮತ್ತೆ ನೀವು ಯಾವಾಗ ಬ್ಲೂಮ್ಸ್ ಕ್ಯಾಲ್ಸಿಯಂ ತಗೋತಿರಲ್ಲ ಸ್ಪ್ರೇ, ಅದರಲ್ಲಿ ನೀವು ಒಂದು ಎಕರೆಗೆ 100 ml ಜೇನು ಹಾಕುತ್ತೀರಿ. ಹನಿ ತುಪ್ಪ ಮಿಕ್ಸ್ ಮಾಡ್ತೀರಿ. 1 kg ಬೆಲ್ಲ ಮಿಕ್ಸ್ ಮಾಡ್ತೀರಿ. ಫ್ಲವರಿಂಗ್ ಬಂದಂತ ಈಗ ಏನು ಕೊಡ್ಬೇಕಂದ್ರೆ ಬ್ಲೂಮ್ ಕೊಡಬೇಕು, ಕ್ಯಾಲ್ಸಿಯಂ ಕೊಡಬೇಕು. ಕ್ಯಾಲ್ಸಿಯಂ ಇಟ್ಟಿಗೆ 10% ಏನಿದೆ, 0.5 ಗ್ರಾಮ್ ಅಲ್ಲಿ. ಲಾಸ್ಟ್ ಟೈಮ್ 0.3 ml ನಮ್ದು ಸ್ಟಿಕರ್ ಹಾಕ್ಬೇಕು, 2 ml ಬ್ಲೂಮ್ ಹಾಕ್ಬೇಕು. 2 ml ಅದರಲ್ಲಿ ನೀವು ಗೋಮೂತ್ರ ಹಾಕ್ಬಹುದು. ಗೋಮೂತ್ರನೇ ಜಾಸ್ತಿ. ಆಮೇಲೆ ಅದೊಂದು ಹೇಳ, ಗೋಮೂತ್ರ ಇದೆ ಅಲ್ಲ, ಗೋಮೂತ್ರ ಯಾವಾಗಲೂ ಸ್ಟಾಕ್ ಇದೆ ಅದರಲ್ಲಿ ಬಕೆಟ್ ಅಲ್ಲಿ, ಯಾವಾಗಲೂ ಗೋಮೂತ್ರ 2 ml ಸ್ಪ್ರೇದಲ್ಲಿ ಹಾಕ್ಬೇಕು, 2 ಲೀಟರ್ ಭೂಮಿಯಲ್ಲಿ. ಆಮೇಲೆ ನಾನು ಥ್ರಿಪ್ಸೋಮೈಡ್ಸ್ಗೆ ಜಾಸ್ತಿ ಸ್ವಲ್ಪ ಆಗಿತ್ತು. ತಿರ್ಗಾ ಬರ್ಗ ಆರ್ಗಮೈಟು, ವೈರಸಾಲು, FC, ಗೋಮೂತ್ರ ಒಂದು 3-4 ಸ್ಪ್ರೇ ಕೊಟ್ಟೆ, ಕ್ಲೀನ್ ಆಗ್ಬಿಡು. ಏನಾಗ್ತದ ಬಾಕಿ ಇದರಿಂದ ಜಂಪ್ ಆಗಿ ಬರ್ತದೆ ಥ್ರಿಪ್ಸ್. ಆ ಕಡೆ ನೋಡ್ರಿ ಅವ್ರದ್ದು ಬೇರೆ ಮಾಡಿದ್ದಾರೆ. ಹೌದು, ಅಂದ್ರೆ ಅವ್ರಿಗೂ ನಮಗೂ ಒಂದು 15 ಡೇಸ್ ಡಿಫ್ರೆನ್ಸ್ ಇದೆ. ನಮ್ದು ಇನ್ನೂ ಈಗ ಎಸ್ಟಾಬ್ಲಿಷ್ ಆಗ್ಬೇಕು, ಇನ್ನೂ ಹೂವು ಪಕ್ಕ ಬರಬೇಕು. ಇಷ್ಟು ಹೈಟ್ ಬಂದಿದೆ ಅಂದ್ರೆ ಇದು ಹೂವು ಇಷ್ಟು ಬರುತ್ತೆ, ಈ ಸೈಜ್ ಬರುತ್ತೆ. ಈ ಹೂವು ಇನ್ನೂ ಇಷ್ಟ ಆ ಸೈಜ್ ಬರುತ್ತೆ ನಮ್ಗೆ ಗೊತ್ತಿದೆ. ಈಗ ಎಷ್ಟಿದೆ? ಎಷ್ಟಿದೆ? 1 ಎಕರೆ ಇದೆ? ಇಲ್ಲ, ಇದೊಂದು 20 ಗುಂಟೆ ಇದೆ, ಹಾಫ್ ಏಕರ್. ಇದರಲ್ಲಿ ನಮಗೆ ಒಂದು 400 ಸೇರು, ಹೆಚ್ಚು ಕಮ್ಮಿ ಒಂದು ಕೆಜಿ ಲೆಕ್ಕಾಚಾರದಲ್ಲಿ ಒಂದು 300 kg ಬರುತ್ತೆ. 300 kg ಬೀಜ ಬರುತ್ತೆ. ಯಾಕೆ 1,000 ರೂಪಾಯಿ ಕೆಜಿ ಹೋಗುತ್ತೆ? 1,000 ರೂಪಾಯಿ. 1,000 ರೂಪಾಯಿ ಹೋಗುತ್ತೆ. 750ರಿಂದ 1,000 ರೂಪಾಯಿ. 3 ಲಕ್ಷ ಆಗ್ತದೆ. 3 ಲಕ್ಷ ಆಗುತ್ತೆ. ಇಷ್ಟೇ ಜಾಗದಲ್ಲಿ. ಉಳಿಗಡ್ಡೆ ಉಳಿತದ ಅದು ತಗೊಂಡು ಹೋಗ್ತೀವಿ ನಮ್ಮ ಮನೆ ಓನ್ ಯೂಸಿಗೆ. ಮತ್ತೆ ಅದು ವೇಸ್ಟ್ ಆಗಲ್ಲ, ಅದು ವೇಸ್ಟ್ ಆಗೋದಿಲ್ಲ. ಅಂದ್ರೆ ನೋಡಿ, ಇದು ಹೂನು ಬರ್ತದ ರೌಂಡ್ ಅಬೌಟ್ 3 ಲಕ್ಷ. ಒಂದು 20 ಗುಂಟಕ್ಕೆ 3 ಲಕ್ಷ ಅಂದ್ರೆ 1 ಎಕರೆಗೆ 6 ಲಕ್ಷ ರೂಪಾಯಿ ಉತ್ಪನ್ನ ಇದೆ. ಹೌದೌದು, ಇದೆ ಕ್ಲೀನ್ ಮೇಂಟೈನ್ ಮಾಡಿ. ಆಮೇಲೆ ನಾವು ಇನ್ನೊಂದು ಸ್ವಲ್ಪ ಡಿಫ್ರೆನ್ಸ್ ಮಾಡಿದೀವಿ. ಇಲ್ಲ, ಖರ್ಚು ಒಂದು 20,000 ಇದೆ ಅಷ್ಟೇ. ಅಂದ್ರೆ ಅದೇ ಲೇಬರ್ ಕಾಸ್ಟ್ ಸ್ವಲ್ಪ ಅಷ್ಟು ಆಗಲ್ಲ. 20,000 ಕೊನೆಯ ಹಾರ್ವೆಸ್ಟಿಂಗ್ ಎಲ್ಲ ಸಹ 20,000 ಬರುತ್ತೆ. ಫಾಸ್ಫೇಟ್ ಹಾಕಿಲ್ಲ ನೀವು? ಹಾಕಿದ್ವಿ. ಪ್ರೋಮೋ, ಪೊಟ್ಯಾಶು, ಜಿಂಕ್ ಸಲ್ಫೇಟು, ಭೂಮಿ ಪವರು ಎಲ್ಲ ಹಾಕಿ. ಹೂ ಬಂದ ನಂತರ ಪೊಟ್ಯಾಶ್ ಹಾಕುತ್ತೀರಿ. ಆಮೇಲೆ ಕ್ಯಾಲ್ಸಿಯಂ ನೈಟ್ರೇಟ್. ಈಗ ಇನ್ನೊಂದ್ಸರಿ ಭೂಮಿ ಇದನ್ನು ಕೊಡ್ತೀನಿ, ಪೊಟ್ಯಾಶ್ ಕೊಡಿ. ಅಂದ್ರೆ ಇದನ್ನ ಸ್ಪ್ರೇ ಕೊಟ್ಬಿಡ್ತೀನಿ, ಆರ್ಗ್ಯಾನಿಕ್ ಪೊಟ್ಯಾಶ್ 50 ಗ್ರಾಮ್ ಇದೆಯಲ್ಲ, ಅದು ಬೆಸ್ಟ್. ನಮಸ್ಕಾರ.